ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಬೆಲ್ಲದ ಬ್ಯಾಳಿ ಹಾಗೂ ಹವೆ ಕಡುಬು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಬರ್ರಿ. ಬೆಲ್ಲದ ಬ್ಯಾಳಿ ಹಾಗೂ ಹವೆ ಕಡುಬು ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಬಟ್ಲ ಕಡ್ಲಿ ಬ್ಯಾಳಿ, ಇವನ್ನ ಕೂಸ್ಕೊಳ್ಳೋಣ್ರಿ. ಈಗ ಬೆಲ್ಲದ ಬ್ಯಾಳಿ ಮಾಡ್ಕೊಳಕ್ಕೆ ನಾ ಇದ್ರ ಹಾಕೋತೀನಿ ನೋಡ್ರಿ. ಈ ಬ್ಯಾಳಿ ತೊಗೊಂಡಿರ್ತೀವಲ್ಲ, 3 ಬಾಲ್ ನೀರು ಹಾಕೋತೀನಿ ನೋಡ್ರಿ. ಅವು ಗಟ್ಟಿರ್ತಾವಲ್ಲ ಬ್ಯಾಳಿ, ಅದಕ್ಕೆ ನೀರು ಜಾಸ್ತಿನ ಹಾಕ್ಕೋಬೇಕು. 3 ಹಾಕ್ಕೊಂಡಿನಿ ನೋಡ್ರಿ. ಸ್ವಲ್ಪ ಅಡಿಗೆ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಬ್ಯಾಳಿಗೆ ಕುದಿಯಾಕ ಜಲ್ದಿ ಕುದಿತೈತೆ ಅಂದ್ರೆ ಕುಕ್ಕರ್ ಮುಚ್ಕೋತೀನಿ ನೋಡ್ರಿ. ಈ ವಿಡಿಯೋ ಚಲೋ ಮಾಡೋಕೆ ಮೊದಲ ಗ್ಯಾಸ್ ಹಚ್ಕೊಳ್ಳೋಣ. ಈ ಬ್ಯಾಳಿ ಹಾಕ್ಕೊಂಡಿದ್ದೀವಲ್ರಿ ಕುಕ್ಕರ್ನಾಗ, ಇದನ್ನು ಗ್ಯಾಸಿನ ಮೇಲೆ ಇಟ್ಕೋತೀನಿ. ಒಂದು 10-15 ನಿಮಿಷ ಕುದಿಸ್ಕೋಬೇಕ್ರಿ. ಅದನ್ನು ಕುದ್ದೈತೆ ನೋಡ್ರಿ. ಈಗ ಹಿಂಗೆ ಆಗೈತೆ ನೋಡ್ರಿ. ಹಿಂಗೆ ಆಗ್ಬೇಕು ನೋಡ್ರಿ. ಒಟ್ಟು ಹೊಡಿಬೇಕಿದ್ದು ಹಿಂಗೆ ಬ್ಯಾಳಿ ಹಿಂಗೆ ಆಗ್ಬೇಕು ನೋಡ್ರಿ. ಅಂದ್ರೆ ಬ್ಯಾಳಿ ಕುದ್ದೈತೆ ಅಂತ ತಿಳ್ಕೊಬೇಕು. ಈಗ ಬ್ಯಾಳಿಗೆ ಬೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ಹಾಕ್ಕೊತೀನಿ. ಈಗ ಇದನ್ನು ಬ್ಯಾಳಿ ಬೆಲ್ಲ ಕುಡೋಂಗೆ ಅಷ್ಟು ಮಿಕ್ಸ್ ಮಾಡ್ಕೊತೀನಿ. ಈಗ ಕಸಿ ತೊಗೊಂಡಿರ್ತೀವಲ್ರಿ, ಒಂದು ಸ್ವಲ್ಪ ಇನ್ನು ಇದಕ್ಕೆ ಹಾಕ್ಕೊತೀನಿ. ಈಗ ಈ ಕೊಬ್ಬರಿ ಪೌಡ್ರ್ ತೊಗೊಂಡಿರ್ತೀವಲ್ಲ, ಇದನ್ನು ಇದಕ್ಕೆ ಹಾಕ್ಕೊತೀನಿ. ಈಗ ಏಲಕ್ಕಿ ತೊಗೊಂಡಿವಲ್ರಿ, ಇವನ್ನ ಪೌಡ್ರ್ ಮಾಡ್ಕೊಂಡು ಹಾಕ್ಕೋಬೇಕು. ಇದು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿವಲ್ರಿ, ಇದಕ್ಕೆ ಹಾಕ್ಕೊತೀನಿ. ಈಗ ಬ್ಯಾಳಿಗೆ ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬೆಲ್ಲ ಕರಗಕ್ಕೆ ಹೊಳ್ಳಿ ಹಚ್ಚಿ ಇಟ್ಕೊಂಡ್ರಿ. ಮ್ಯಾಲೆ ಮಿಕ್ಸ್ ಆಗುವಂಗೆ ಇನ್ನು ಕುದಿಸ್ಕೋಬೇಕ್ರಿ. 5 ನಿಮಿಷ ಬೆಲ್ಲ ಕರಗಿಸ್ಕೊಳಕ್ಕೆ ಇಟ್ಕೊಂಡಿದ್ದೀವಲ್ರಿ, ಅದು ಬೆಲ್ಲದ ಬ್ಯಾಳಿ ರೆಡಿ ಆಗೈತೆ ನೋಡ್ರಿ. ಈಗ ಅವೇ ಕಡುಬು ಮಾಡೋಕೆ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿನಿ. ಅದನ್ನು ನಾದ್ಕೊತೀನಿ. ಸದ್ಯ ಇದಕ್ಕೆ ಹಾಕ್ಕೊತೀನಿ ನೋಡ್ರಿ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬಿಡ್ತೀನಿ. ಅದಕ್ಕೆ ಇಲ್ಲಿಕ್ಕೆ ಕಡುಬು ಸಪ್ಪ ಹಾಕ್ಕವು. ಒಂದು ಚಿಟಿಗೆ ಉಪ್ಪು ಹಾಕ್ಕೊಂತೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೊತೀನಿ ನೋಡ್ರಿ. ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಬರ್ಬೇಕು ನೋಡ್ರಿ. ತೀರೆ ಅಳಕ್ಕೆ ನಾದಬಾರ್ದು, ಭಾಳ ಗಟ್ಟಿನೂ ನಾದಬಾರ್ದು. ಅಳಸ್ ನಾದಿದ್ರೆ ಕಡುಬು ಸರಿ ಬರೋಂಗಿಲ್ಲವು. ಈ ಒಂದು ಸ್ವಲ್ಪ ಅಡಿಗೆ ಎಣ್ಣೆ ತೊಗೊಂಡು ಅದನ್ನು ಅದಕ್ಕೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಮೆತ್ತಗಾಗೋಂಗೆ ಹಿಂಗೆ ನಾದ್ಕೋಬೇಕು ನೋಡ್ರಿ. ಚಂದ ಅಂದ್ರೆ ಅದು ಕಡುಬು ಚಂದ ಬರ್ತಾವೆ. ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಕೊಂಡ್ರಿ. ನೆನಿಲದು ಹಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ತೀನಿ ನಾನೀಗ. ಈಗ ಕಡುಬು ಕುದಿಯಾಕೆ ನೀರು ಇಟ್ಕೊಳ್ಳೋಣ್ರಿ. ಕಾಸು ಹೋಗೋಣ ನೀರನ್ನ. ಒಂದು ಚೇರ್ ನೀರು ಹಾಕ್ಕೊಂಡಿನಿ ಒಂದು ಡಬ್ರಾಗ. ಒಂದು 10 ನಿಮಿಷ ಕಾಯ್ಬೇಕ್ರಿವು. ಆ ಕಾಯಿದ್ರಾಗ ಈ ಕಡುಬು ಮಾಡ್ಕೊಂಬರ್ರಿ. ಹಿಟ್ಟು ನೆಂದೈತೆ ನೋಡ್ರಿ. ಈಗ ನಾ ಕಡುಬು ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡಂಬರ್ರಿ. ರೋಲ್ ಮಾಡ್ಕೊಂಡು ಇಷ್ಟಿಷ್ಟ ಉಳ್ಳಿ ಮಾಡ್ಕೋಬೇಕ್ರಿ. ಒಂದು ಇಷ್ಟ ಉಳ್ಳಿ ಮಾಡ್ಕೊಂಡು ಹಿಂಗೆ ರೌಂಡಾಗಿ ಹಿಂಗೆ ಮಾಡ್ಕೊಂಡು ಇಟ್ಕೊಂಡು ಕಡುಬು ಲಟ್ಸ್ಕೊಳಕ್ಕೆ ಈಜಿ ಹಾಕವ್ರಿ ಇವು. ಒಂದೊಂದಾಗಿ ಎಣ್ಣೆ ಹಚ್ಕೊಂಡು ಕಡುಬು ಲಟ್ಟಿಸ್ಕೊತೀನಿ ನೋಡ್ರಿ. ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕ್ರಿ. ಹಿಟ್ಟು ಹಚ್ಕೊಂಡ್ರೆ ಚಂದ ಕುದಿಯಾಗಿಲ್ಲವು. ಹಿಂಗೆ ರೌಂಡಲ್ಲಿ ಲಟ್ಟಿಸ್ಕೊಂಡು ಹಿಂಗೆ ಹಚ್ಕೋಬೇಕು ನೋಡ್ರಿ. ಅಂದ್ರೆ ಕಡುಬಿನ ಸೇಪ್ ಬರ್ತವೆ. ಒಂದು ಪ್ಲೇಟ್ನಾಗ ಹಾಕ್ಕೋತೀನಿ ರೀ. ಈಗ ಹಿಂಗೆ ಅಷ್ಟು ಲಟ್ಟಿಸ್ಕೊತೀನಿ ನೋಡ್ರಿ. ಅದೊಂದು ಸಾನ್ಗಿ ತೊಗೋಬೇಕ್ರಿ ತೂತಿಂದು. ಇದಕ್ಕೆ ಎಣ್ಣೆ ಹಚ್ಕೋಬೇಕು ಸುತ್ತಾರ್ದ. ಅಂದ್ರೆ ಇದ್ರ ಕಡುಬು ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಚಲೋ ಹಾಕವ್ರಿ. ಇದ್ರ ಕಡುಬು ಹಾಕ್ಕೊತೀನಿ ನೋಡ್ರಿ. ಒಂದೊಂದು ನಾ ಕಡುಬು ಲಟ್ಸ್ಕೊಂಡಿದ್ವಲ್ರಿ, ಒಂದೊಂದಾಗಿ ಈ ಸಾನ್ಗ್ಯಾಗ ಹಾಕ್ಕೋತೀನಿ ನೋಡ್ರಿ. ಅಂದ್ರೆ ಕುದಿಯಾಕೆ ಚಲೋ ಹಾಕವು. ಹಿಂಗೆ ಹಾಕ್ಕೋಬೇಕ್ರಿ. ಈಗ ನೀರು ಕಾದಾವ ನೋಡ್ರಿ. ಇದ್ರಾಗ ಇಟ್ಕೊತೀನಿ ಇದನ್ನು ಕಡುಬು. ಇದ್ರಾಗ ಸಾನ್ಗೆ ಹಾಕ್ಕೊಂಡಿದ್ದೀವಲ್ಲ, ಈ ನೀರಿನ ಮ್ಯಾಗ ಇಟ್ಟು ಕುದಿಯಾಕ ಬಿಡೋಣ್ರಿ. ಒಂದು 5 ನಿಮಿಷನ್ಯಾಗ ಕುದೀತಾವ್ರಿ ಅವೇನು. ಒಂದು ಪ್ಲೇಟ್ ಮುಚ್ಕೊಂಡ್ಬಿಡೋಣ. ಈ ಕಡುಬು ಕುದ್ದ ನೋಡ್ರಿ. ಈಗ ಇವು ನೋಡ್ರಿ ಹಿಂಗೆ ಕಲರ್ ಚೇಂಜ್ ಹಾಕವು. ನಿಮಗೆ ಗೊತ್ತಾಕವು ಕುದ್ದಿದ್ದೆಲ್ಲ ಹಿಂಗೆ ಆಗ್ಬೇಕು ನೋಡ್ರಿ. ಬೆಲ್ಲದ ಬ್ಯಾಳಿ ಹವೆ ಕಡುಬು ರೆಡಿ ಆಗ್ಯಾವ ನೋಡ್ರಿ. ಈಗ ನೀವು ಒಂದು ಸಲ ಮಾಡ್ಕೊಂಡು ತಿಂದು
ರುಚಿ ಹಂಗೈತಂತ ಕಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತಷ್ಟು ಹೊಸ ಹೊಸ ಅಡುಗೆ ತೊಗೊಂಬರ್ತೀವಿ. ಅದಕ್ಕೆ ನಮ್ಮ ಚಾನಲ್ನ ಮಿಸ್ ಮಾಡ್ಲಾರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.